ಹಾಗೆ ನಿಲ್ಕೊಂಡು ಶುಂಠಿ ಲೋಡಿಂಗ್ ಮಾಡಿ ಬೇಲೂರು ಪಾಯಿಂಟಿಗೆ ತೊಗೊಂಡು ಹೋಗ್ತಿದ್ದಾರೆ. ಸ್ಟ್ರೆಸ್ ಥರ ಆಗ್ಬಿಟ್ಟಿದೆ ಅಂತಂದರೆ ಪೂರ್ತಿ ಒಳ್ಳೆ ಥರ ಏನಾಗಿಲ್ಲ. ಕಡೆ ಎಲ್ಲ ಕಿತ್ತಾಗಿದೆ. ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇದೇನು ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ರೆಸಿಪಿ ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ. ರೆಸಿಪಿ ಹಾಕೋದಿಲ್ಲ. ಇವತ್ತು ಬೆಳಗ್ಗೆ ತಿಂಡಿಗೆ ಮೆಂತೆ ಮುದ್ದೆ ಮಾಡಿದ್ದೆ. ಬೇಗನೆ ಆಗಿಬಿಡುತ್ತೆ. ತೋಟಕ್ಕೆ ಹೋಗೋದು ಕೆಲಸ ಇತ್ತು, ಹಾಗಾಗಿ ಬೇಗ ಆಗುತ್ತೆ ಅಂತ ಇದನ್ನೇ ಮಾಡಿದ್ದೆ. ಆರೋಗ್ಯಕ್ಕೆ ಒಳ್ಳೆಯದು. ಲಡ್ಡುಗೆ ತುಂಬ ಇಷ್ಟ. ಯಾವ ಟೈಮಲ್ಲಿ ಮಾಡಿಕೊಟ್ರು ತಿಂತಾಳೆ. ಅವಳಿಗೆ ಅಷ್ಟು ಇಷ್ಟ ಆಗುತ್ತೆ. ಹಾಗಾಗಿ ಬೇಗನೆ ಮುದ್ದೆ ಎಲ್ಲ ಮಾಡಿ ತಿಂದು ತೋಟಕ್ಕೆ ಹೋದೆ. ಇಷ್ಟು ಕಳೆ ಕಿತ್ತಾಗಿದೆ. ಹೇಳಿದ್ನಲ್ಲ, ನಮ್ಮದೊಂದು ಮರನೇ ಬಿದ್ದೋಗ್ಬಿಟ್ಟಿದೆ ಅಂತ ತೋರಿಸ್ತೀನಿ. ಈಗ ಎಷ್ಟು ಶುಂಠಿ ಹಾಳು ಮಾಡಿದ್ಯೋ ಗೊತ್ತಿಲ್ಲ. ಅದೊಂದು ಕಡೆ ಆದರೆ ಮರನೇ ಹೋಗ್ಬಿಟ್ಟಿದೆ. ನೋಡಿ ಇಲ್ಲಿ ಎಷ್ಟು ಮಳೆ ಗಾಳಿ ಬಂದಿದೆ ಅಂತ ಅಂದರೆ ಇದೊಂದು ಮರನೇ ಹೋಗ್ಬಿಟ್ಟಿದೆ. ಎಷ್ಟು ಶುಂಠಿನೂ ಹಾಳು ಮಾಡಿದೆ. ಶುಂಠಿನೂ ಹೋಯ್ತು, ಮರನೂ ಹೋಯ್ತು. ಹಾಗೆ ಇನ್ನೊಂದೇನು ಅಂತಂದರೆ ಎಂಥ ಅಡಿಕೆ ಸೊಸಿ ಫುಲ್ಲು ಅಂದರೆ ಅಡಿಕೆ ಸೊಸಿ ಬೀಳೋ ಥರ ಏನಿರಲಿಲ್ಲ. ಮರ ಬಿದ್ದಿದೆಯಲ್ಲ, ಅದನ್ನ ಎಳ್ಕೊಂಡು ಬಿದ್ದಿದೆ. ಹಾಗಾಗಿ ಅದು ಕೂಡ ಹೋಯ್ತು. ನೋಡಿ ತೋರಿಸ್ತೀನಿ ಇಲ್ಲಿ. ನೋಡಿ ಅಲ್ಲಿ ಮರ ಬಿದ್ದಿರೋದಕ್ಕೆ ಹೋಗಿರೋದಿದು. ಚೆನ್ನಾಗಿ ಫಸಲು ಬಿಡ್ತಿದ್ದು ಮರನೂ ಕೂಡ ಅಡಿಕೆ ಸೊಸಿನೂ ಕೂಡ ಎರಡೂ ಹೋಯ್ತು. ಬೇಜಾರಾಗುತ್ತಲ್ವ. ಒಂದು ಮರ ಬೆಳೆಸ್ಬೇಕು ಅಂದರೆ ಎಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿರ್ತಾರೆ. ನಾವು 8-9 ವರ್ಷದ ಹಿಂದೆ ಅಡಿಕೆ ಸೊಸಿ ಹಾಕಿರೋದು ಇವಾಗ ಫಸಲಿಗೆ ಬಂದಿದೆ. ಅಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿರ್ತಾರೆ. ಒಂದು ಸಲ ಮಳೆ ಗಾಳಿ ಬಂದಿರೋದಕ್ಕೆ 2 ಮರ ಹೋಯಿತು. ಅದು ಬೇಜಾರಾಯಿತು. ಹಾಗೆ ವ್ಲಾಗಲ್ಲಿ ಹೇಳಿದೆ ಅಷ್ಟೇ. ಅಂದರೆ ತುಂಬ ಸೀರಿಯಸ್ ಮ್ಯಾಟ್ರೆಲ್ಲ ಹೇಳ್ತೀನಿ ಅಂತಲ್ಲ. ಒಬ್ಬರು ನಿನ್ನೆ ಕಮೆಂಟ್ ಹಾಕಿದರು, ನೀವು ಎಷ್ಟು ಬೇಜಾರಲ್ಲಿದ್ದೀರಾ, ನೀವು ಆದ್ರೂ ಎಷ್ಟು ನಗ್ತಾ ಮಾತಾಡ್ತಾ ಇದ್ದೀರಾ, ನಿಮ್ಮನ್ನು ನೋಡಿದರೆ ಹೆಮ್ಮೆ ಅನಿಸುತ್ತೆ ಅಂತ. ಹಾಗೆ ಯಾಕೆ ಸಿಸ್ಟರ್ ಹುಷಾರಿಲ್ವಾ, ಯಾಕೆ ಮಕ್ಕ ಒಂಥರ ಸಪ್ಪೆ ಆಗಿದೆ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು. ನನಗೇನಂತಂದರೆ ತುಂಬ ಖುಷಿ ವಿಚಾರ. ನಾನು ಹ್ಯಾಪಿ ಆಗಿರೋದು ಅಥವಾ ಏನಾದರೂ ಒಳ್ಳೇದಾಗ್ತಾ ಇದೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಏನಾದರೂ ಕೆಟ್ಟದಾಗಿದೆ ಅಂತಂದರೆ ಖಂಡಿತವಾಗಿಯೂ ನನ್ನ ಬೇಜಾರನ್ನು ನಾನು ಯಾರಿಗೂ ಹಂಚೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಬೇಜಾರು ನನಗೆ ಮಾತ್ರ ಇರಲಿ. ಖುಷಿ ಏನಿದೆ ಅದನ್ನು ಎಲ್ಲರ ಹತ್ರನೂ ಹೇಳ್ಕೊಂಡು ನಾನು ಕೂಡ ಖುಷಿ ಪಡ್ತೀನಿ. ಬೇಜಾರು ಏನಿದೆ ಅದು ನನ್ನಲ್ಲಿ ಮಾತ್ರ ಇರಲಿ. ಅದು ನನ್ನಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗೆ ಶುಂಠಿ ಒಳಗೆ ಅವಾಗ ಮೆಣಸಿನ ಗಿಡ ಹಾಕಿದ್ವಲ್ಲ, ಅದು ಹುಲ್ಲೆಲ್ಲ ಬೆಳ್ಕೊಂಡಿತ್ತಲ್ಲ, ಅದು ಗೊತ್ತೇ ಆಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಯ್ಬಿಟ್ಟಿದೆ ಅಂತ. ಅದಕ್ಕೆ ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಏನಿಲ್ಲ. ತುಂಬ ದಿನದವರೆಗೂ ಇಟ್ಟಿರ್ಬೋದು. ಗೊಬ್ಬರ ಎಲ್ಲ ಹಾಕಿದರೆ ಬೇಗನೆ ಹಾಳಾಗ್ಬಿಡುತ್ತೆ. ಬಟ್ ಏನೂ ಹಾಕಿಲ್ಲ, ಅದು ತುಂಬ ದಿನದವರೆಗೂ ಇರುತ್ತೆ. ಒಂದು 3 kg ಅಷ್ಟು ಸಿಕ್ಕಿತ್ತು. ಎಲ್ಲದನ್ನು ಕಿತ್ಕೊಂಡು ಬಂದು ಇಟ್ಟಿದ್ದೀನಿ. ಇನ್ನು ಮನೆಗೆ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಮುಗಿಸೋ ಅಷ್ಟರಲ್ಲಿ ಮತ್ತೆ ಮಳೆ ಶುರುವಾಯಿತು. ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು. ಮಳೆ ಎಲ್ಲ ನಿಂತ ಮೇಲೆ ಲಡ್ಡು ನಾನು ಆಟ ಆಡ್ತೀನಿ ಅಂತ ಸಣ್ಣದಾಗಿ ಸೋನೆ ಬರ್ತಾಯಿತ್ತು. ಅದರಲ್ಲಿ ಆಟ ಆಡ್ತಾಯಿದ್ಲು. ಅವಳು ಆಟ ಆಡೋದನ್ನು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಸಣ್ಣ ಮಕ್ಕಳು ಆಟ ಆಡೋದನ್ನು ನೋಡೋದಕ್ಕೆ. ತುಂಬ ಕ್ಯೂಟಾಗಿ ಆಡ್ತಾ ಇರ್ತಾರೆ ಅಲ್ವಾ. ಈಗ ಲಡ್ಡು ಸ್ವಲ್ಪ ದೊಡ್ಡಳಾಗ್ತಾ ಇದ್ದಾಳೆ. ಮುಂದೆ ಈ ಕ್ಯೂಟ್ನೆಸ್ ತುಂಬ ಮಿಸ್ ಮಾಡ್ಕೊಳ್ತೀನಿ. ಮತ್ತೆ ತೋಟಕ್ಕೆ ಹೋಗಬೇಕಿತ್ತು. ಹಾಗಾಗಿ ಆಚೆಲೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಸೋನೆ ಯಾವಾಗ ನಿಲ್ಲುತ್ತೆ ಆವಾಗ ಹೋಗೋಣ ಅಂತ. ಅಲ್ಲಿವರೆಗೂ ಲಡ್ಡು ನಾನು ಆಟ ಆಡ್ತೀನಿ ಅಂತ ಆಟ ಆಡ್ತಾಯಿದ್ಲು. ಮತ್ತು ತೋಟಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಮಳೆ ಬಂದಿದ್ದ ಕಾರಣದಿಂದ ಈ ಹಸಿಗೆ ಅಷ್ಟೊಂದು ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಬಂದ ತಕ್ಷಣ ಮೇವಿಟ್ಟಿದ್ದೆ. ಕರುಗಳು ಓಕೆ ಅಂದರೆ ಅದು ಸ್ವಲ್ಪ ಮೇವಿದ್ರೂ ಬೇಗನೆ ಹೊಟ್ಟೆ ತುಂಬುತ್ತೆ. ಹಸಿಗೆ ಆ ಥರ ಆಗೋದಿಲ್ಲ. ಹಾಗಾಗಿ ಇವಾಗ ಒಂದು ಸಲ ಮೇವು ತಿನ್ನಿಸಿದ್ರೆ ಇನ್ನೊಂದು ಸಲ ಮಲಗುವಾಗ ಇಟ್ಟರೆ ಹೊಟ್ಟೆ ಫುಲ್ ಆಗುತ್ತೆ. ಜೊತೆಗೆ ಬೂಸ ಇರುತ್ತಲ್ಲ, ಅದೊಂದು ಬಕೆಟ್ ಕುಡಿದ್ರೆ ಮತ್ತು ಹೊಟ್ಟೆ ಎಲ್ಲ ನೀಟಾಗಿ ತುಂಬುತ್ತೆ. ನೋಡಿ ಇಷ್ಟು ಮೇವು ಇಷ್ಟು ಬೇಗನೆ ಮುಗಿಸಿದ್ದೀನಿ. 4 ಟನ್ ಮೇವು, ಅಷ್ಟೆಲ್ಲ ಒಣಮೇವು ನೇಪಿಯರ್ ಜೊತೆ ಅಷ್ಟು ಮೇವನ್ನು ಮುಗಿಸಿದ್ದೀನಿ. ಅಂದರೆ ಬೇಗ ಅಷ್ಟು ಮೇವು ತಿನ್ನಿಸಿದ್ದೀನಿ ಹಸುಗಳಿಗೆ. ಹಾಗೆ ಇವಾಗ ಹಾಲು ಕರಿಯೋ ಟೈಮ್ ಆಯಿತು. ನನ್ನ ಹಸ್ಬೆಂಡ್ ಇರಲಿಲ್ಲ, ಒಬ್ಬಳೇ. ಇವಾಗ ಇತ್ತೀಚೆಗಂತೂ 2 ಟೈಮು ಅವ್ರು ಇರೋದೇ ಇಲ್ಲ. ಬೆಳಗ್ಗೆ ಬೇಗನೆ ತೋಟಕ್ಕೆ ಹೋಗಿರ್ತಾರೆ, ಸಂಜೆ ಕೆಲಸದಿಂದ ಬಂದೇ ಇರೋದಿಲ್ಲ. ಆಲ್ಮೋಸ್ಟ್ ನಾನು 90% ನಾನೇ ಹಾಲು ಕರಿಯೋದು. ಈಗ ಆ ಥರ ಆಗಿಬಿಟ್ಟಿದೆ. ಒಂದೇ ಹಸು ಅಲ್ವಾ, ಹಾಗಾಗಿ 2 ಹಸು ಇದ್ದರೆ ಕಂಪಲ್ಸರಿ ಇಬ್ಬರು ಇರಲೇಬೇಕು. ಬಟ್ ಇವಾಗ ಒಂದಾಗಿರೋದ್ರಿಂದ ಹೇಗೂ ಮ್ಯಾನೇಜ್ ಆಗುತ್ತೆ. ಅವತ್ತಿನ ವ್ಲಾಗನ್ನು ಅಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇದು. ನೆನ್ನೆ ಅಮ್ಮನ ಮನೆಯಿಂದ ಬೇಗ ಬಂದೆ ಅಂತ ಹೇಳಿದ್ನಲ್ಲ, ಇದೇ ಕಾರಣಕ್ಕೆ ಬಂದಿದ್ದು. ಮನೆ ಮುಂದೆ ಎಲ್ಲ ತೊಳೆದು
ಸಣ್ಣದಾಗಿ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿ ಹಸಿಗೆ ಬೂಸ ಇಟ್ಟು ನನ್ನ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೆ. ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಎಲ್ಲದೂ ಕೂಡ ಆಗಿತ್ತು. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇವತ್ತು ಶುಂಠಿ ಕೀಳೋದಕ್ಕೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ಬೇಗನೆ ಬಂದಿದ್ದು. ಅವ್ರು ಇಷ್ಟು ಬೇಗ ಬರ್ತಾರೆ ಅಥವಾ ನಾವು ಇಷ್ಟು ಬೇಗ ಶುಂಠಿ ಕೊಡ್ತೀವಿ ಅಂತ ಗೊತ್ತಿರಲಿಲ್ಲ. ತುಂಬಾ ರೇಟಲ್ಲಿ ವೇರಿಯೇಷನ್ ಹೊಡಿತಾ ಇತ್ತು. ಒಂದು ಸಲ ಅಪ್ ಇತ್ತು, ಒಂದು ಸಲ ಡೌನ್ ಇತ್ತು, ಹೇಗೆ ಅಂತ ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆ ತಿಂಡಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಅವ್ರಿಗೆ ತಿಂಡಿ ಏನೂ ಕೊಡೋ ಥರ ಇರಲಿಲ್ಲ. ಅವರೇ ಊಟ ತಿಂಡಿ ಎಲ್ಲ ತೊಗೊಂಡು ಬರ್ತಾರೆ. ಕಾಫಿ ಬಿಸ್ಕೆಟ್ ಕೊಟ್ವಿ. ಚಳಿಗೆ ಬಂದಿರ್ತಾರಲ್ಲ, ಕಾಫಿ ಬೇಕು ಅಂತ ಕೇಳಿದರು. ಹಾಗಾಗಿ ಕಾಫಿ ಬಿಸ್ಕೆಟ್ ತೊಗೊಂಡೋಗಿ ಕೊಟ್ವಿ. ನಮಗೆ ಇವಾಗ ಪುಳಿಯೋಗರೆ ಮಾಡಿ ನಾನು ಕೂಡ ತೋಟಕ್ಕೆ ಹೋಗ್ತೀನಿ. ಇವತ್ತು ಶುಂಠಿ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಬೇಗ ಬಂದಿದ್ದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ತೋಟದಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ಇವತ್ತು ಶುಂಠಿ ಕೊಟ್ವಿ. ಶುಂಠಿ ಕೀಳೋದಕ್ಕೆ ಅಂತ ಬಂದಿದ್ದಾರೆ. 20 ಜನ ಬಂದಿದ್ದರು. ಅವ್ರಿಗೆ ಕಾಫಿ ಎಲ್ಲ ಮಾಡಿಕೊಟ್ಟು ಅವ್ರು ಆ ಕಡೆ ಕೀಳ್ತಾ ಇದ್ದಾರೆ. ಈ ಕಡೆ ಶುಂಠಿ ಹತ್ರ ನಾನು ಕಳೆ ಕೀಳ್ತಾ ಇದ್ದೀನಿ. ಇವಾಗ ಹಾಕಿರೋ ಶುಂಠಿ ಹತ್ರ ಅವ್ರಿಗೆ ತಿಂಡಿ ಊಟ ಏನೂ ಕೊಡೋಂಗಿಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕಷ್ಟು ತಿಂಡಿ ಮಾಡಿಟ್ಟು ಅವ್ರಿಗೆ ಕಾಫಿ ಒಂದು ಮಾಡಿಕೊಡೋದಿತ್ತು. ಹಾಗಾಗಿ ಕಾಫಿ ಎಲ್ಲ ಮಾಡಿಕೊಟ್ಟು ಬಂದೆ. ಬೇಗ ಬರೋದಕ್ಕೆ ರೀಸನ್ ಇದೇನೆ, ಶುಂಠಿ ಕೀಳೋದಕ್ಕೆ ಬರ್ತಾರೆ ಅಂತ ಅಂದ್ಕೊಂಡು ಬಂದ್ವಿ. ಫೈನಲಿ ಇವತ್ತು ಸಂಜೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ, ಎಷ್ಟು ಚೀಲ ಆಗುತ್ತೆ, ಏನು ಎತ್ತ ಎಲ್ಲ ಇವತ್ತು ಗೊತ್ತಾಗುತ್ತೆ. ಒಂಥರ ಎಕ್ಸಾಮ್ ಬರೆದಾಗ ರಿಸಲ್ಟಿಗೆ ವೆಯ್ಟ್ ಮಾಡ್ತೀವಲ್ಲ, ಪುಕ್ಕ ಪುಕ್ಕ ಅಂತ ಇರುತ್ತೆ, ಹೊಟ್ಟೆ ಒಳಗೆಲ್ಲ ಚಿಟ್ಟೆ ಬಿಟ್ಟಂಗೆ ಆಗ್ತಾಯಿರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಆಗ್ತಾಯಿದೆ. ಒಂದು ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ವಿ. ಇವತ್ತು ಆ ದಿನ ಬಂದಿದೆ. ಗೊತ್ತಾಗತ್ತೆ ಸಂಜೆಗೆ ಏನು ಎತ್ತ ಎಷ್ಟಾಗತ್ತೆ ಅಂತೆಲ್ಲ. ನೋಡಿ, ಈ ಕಡೆ ಎಲ್ಲ ಕಿತ್ತಾಗಿದೆ. ಅಷ್ಟೆಲ್ಲ ಕಿತ್ತಿದ್ದಲ್ಲ, ಈ ಕಡೆ ಕೀಳೋದಿರೋದು ನೋಡ್ಬೋದು ನೀವು. ಇದರಲ್ಲಿ ಶುಂಠಿ ಎಲ್ಲಿ ಕಾಣಿಸ್ತಾ ಇದೆ ಅಂತ. ಇದೊಂದು ಒಂದು ಹಾಫು ಏನಂತಾರೆ, ಸ್ವಲ್ಪ ಜಾಗ, ಪೂರ್ತಿನೂ ಅಲ್ಲ, ಪೂರ್ತಿ ಈ ಥರ ಇದ್ದಿದ್ದರೆ ಕೀಳೋಕ್ಕಾಗ್ತಿರ್ಲಿಲ್ಲ. ನೋಡ್ಬೋದು ಎಷ್ಟಿದೆ ಅಂತ. ಒಂದು ಕಡೆಯಿಂದ ಕೀಳಬೇಕು ಆ ಥರ ಆಗಿಬಿಟ್ಟಿದೆ. ಇದೊಂದು ಜಾಗ ಮಾತ್ರ ಈ ಥರ ಇದೆ. ಈ ಕಡೆ ಎಲ್ಲ ಕಳೆ ಎಲ್ಲ ತೆಗೆದಾಗಿದೆ. ಆ ಕಡೆಯಿಂದ ಬಿಸಿಲು ಬರ್ತಾ ಇದೆಯಲ್ಲ, ಹಾಗಾಗಿ ವಿಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. 10:30ವರೆಗೂ ಇಷ್ಟೆಲ್ಲ ಕಿತ್ತೆ. ಇದೊಂದು ಸ್ವಲ್ಪ ಉಳ್ಕೊಳ್ತು, ಯಾಕೋ ಗೊತ್ತಿಲ್ಲ. ಸಾಕು ಅಂತ ಅನ್ನಿಸ್ತು. ನಾನು ಸಾಕು ಅಂತ ಅನಿಸಿದ ಮೇಲೆ ಇರೋದೇ ಇಲ್ಲ. ಮನೆಗೆ ಹೊರಡ್ತೀನಿ. ಹಾಗಾಗಿ ಈ ಕಡೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಆಯಿತು. ಇನ್ನೊಂದು ಸ್ವಲ್ಪ ಇದೆ, ಇದೊಂದು 1/4 ಗಂಟೆ 20 ನಿಮಿಷ ಆಗುತ್ತೆ. ಮಧ್ಯಾಹ್ನ ಮೇಲೆ ಬಂದು ಕಿತ್ತರಾಯಿತು ಅಂತ ಅಂದ್ಕೊಂಡು ಬಂದೆ. ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಇಷ್ಟು ಶುಂಠಿಯನ್ನು ಕಿತ್ತಿದ್ರು. 20 ಜನ ಅಲ್ವಾ, ಬೇಗನೆ ಕಿತ್ತು ಮುಗಿಸ್ತಾರೆ ಅಂತ ಅಂದ್ಕೊಂಡೆ. ಬಟ್ ಸಾಯಂಕಾಲದವರೆಗೂ ಆಯಿತು. ನಾನು ಯಾವ ಅರ್ಥದಲ್ಲಿ ಹೇಳಿದೆ ಅಂತ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಕೆಲವರಿಗೆ ಓವರ್ ಅಂತ ಅನ್ನಿಸ್ಬೋದು, ಕೆಲವರಿಗೆ ಸರಿ ಅಂತ ಅನ್ನಿಸ್ಬೋದು. ಇವಾಗ ತೋಟದಿಂದ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಒಂದು ಲೋಡು ಶುಂಠಿ ಲೋಡಿಂಗ್ ಆಗಿ ಬೇಲೂರು ಪಾಯಿಂಟಿಗೆ ತೊಗೊಂಡು ಹೋಗಿದ್ದಾರೆ. ಇವಾಗ ಇನ್ನೊಂದು ಲೋಡೇನೋ ಆಗಬಹುದೇನೋ, ಅದ್ರದ್ದೇ ಕೆಲಸ ಕೇಳ್ತಾ ಇದ್ದಾರೆ. ಹಾಗಾಗಿ ಆ ಲೋಡ್ ಎಷ್ಟಾಗುತ್ತೆ ನೋಡೋದಕ್ಕೆ ಅಂತ ಇವಾಗ ತೋಟದ ಹತ್ರ ನಾನು ಲಡ್ಡು ನಿತ್ಯ 3 ಜನ ಕೂಡ ಹೋಗ್ತಾ ಇದ್ದೀವಿ. ಏನೂ ಕೆಲಸ ಇಲ್ಲ, ಅವ್ರ ಕೆಲಸ ಕಿತ್ತು ಲೋಡ್ ಮಾಡ್ತಾರೆ, ಹೋಗಿ ನನ್ನ ಸ್ಕಿನ್ ಏನಾಗಿದೆ ಅಂತ ಗೊತ್ತಿಲ್ಲ. ಫೇಸಲ್ಲಿ ಸ್ವಲ್ಪ ರ್ಯಾಷಸ್ ಥರ ಆಗಿಬಿಟ್ಟಿದೆ. ಅಂತಂದರೆ ಪೂರ್ತಿ ಗುಳ್ಳೆ ಥರ ಏನಾಗಿಲ್ಲ, ಮುಟ್ಟಿದರೆ ಸ್ವಲ್ಪ ಅನ್ನಿಸ್ತಾ ಇದೆ. ಸ್ಕಿನ್ನು ಅಷ್ಟು ಸಾಫ್ಟ್ ಇಲ್ಲ. ತುಂಬ ಚೆನ್ನಾಗಿತ್ತು ಸ್ಕಿನ್, ನನಗೆ ಅಷ್ಟು ಬೇಗ ಅಲರ್ಜಿ ಆ ಥರ ಏನೂ ಆಗಲ್ಲ. ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ, ಲೈಟಾಗಿ ಶುರುವಾಗಿದೆ. ಏನಾದ್ರೂ ಹೋಮ್ ರೆಮಿಡಿ ಮಾಡಿ ಟ್ರೈ ಮಾಡ್ತೀನಿ. ಸರಿ ಹೋಗಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಹೋಗಬೇಕು. ಅದೇ ಹೇಳ್ತಾ ಇದ್ದೆ, ಕೆಲವ್ರಿಗೆ ಓವರ್ ಅಂತ ಅನ್ನಿಸ್ಬೋದು, ಒಬ್ರಿಗೆ ಸರಿ ಅಂತ ಅನ್ನಿಸ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ. ಇದು ಜಮೀನು ನಮ್ಮದಲ್ಲ, ಬೇರೆಯವ್ರದನ್ನ ಶುಂಠಿ ಹಾಕೋದಕ್ಕೆ ಕುಂಟೆಗಿಷ್ಟು ಅಂತ ತೊಗೊಂಡಿರ್ತಾರೆ. ಅಂತಂದರೆ 1 ವರ್ಷದವರೆಗೂ ಇಷ್ಟು ಅಮೌಂಟ್ ಕೊಡೋದು ಅಂತ. ಅದಕ್ಕೆ ನೀರು ಬಿಡೋದಾಗಿರ್ಬೋದು, ಗೊಬ್ಬರ ಹಾಕೋದು, ಮತ್ತು ಅದಕ್ಕೆ ಶುಂಠಿ ಬೀಜ ಹಾಕಿರೋದು, ಮತ್ತು ಮಣ್ಣು ಹಾಕ್ಸೋದಕ್ಕೆ ಅಂತ 3 ಸಲ ಕೊಟ್ಟಿರ್ತಾರೆ. ಎಲ್ಲದನ್ನು ಕಂಪೇರ್ ಮಾಡ್ತಾ ಬಂದರೆ ಇಷ್ಟನ್ನು ನಾವು ಬೆಳೆಯೋ ಅಷ್ಟರಲ್ಲಿ, ಇಷ್ಟು ಶುಂಠಿ ಬೆಳೆಯೋ ಅಷ್ಟರಲ್ಲಿ 4 ಲಕ್ಷ ಖರ್ಚಾಗ್ಬಿಟ್ಟಿತ್ತು. ಹೋದ ಸಲ ಮಳೆ ಜಾಸ್ತಿ ಇದ್ದಿದ್ದರಿಂದ ಔಷಧಿ ಜಾಸ್ತಿ ತೊಗೊಳ್ತು. ಪ್ರತಿ ಸಲ ಅಷ್ಟೊಂದು ತೊಗೊಳ್ತಾ ಇರಲಿಲ್ವಂತೆ. ಬಟ್ ಹೋದ ಸಲ ಮಳೆ ಬರೋದು, ಔಷಧಿ ಹೊಡೆದ ತಕ್ಷಣ ಹಿಂದ್ಗಡೆಯಿಂದನೇ ಮಳೆ ಬಂದಿರೋದು, ಔಷಧಿ ಎಲ್ಲ ವೇಸ್ಟ್ ಆಗೋದು, ರೋಗ ಜಾಸ್ತಿ ಇತ್ತು. ಎಷ್ಟೇ ಹೊಡೆದ್ರೂ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ನೀವೇ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ, ಅಂದರೆ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಾವು ಎಷ್ಟು ಸಲ ಹೊಡೆದಿದ್ವಿ ಅಂತ. ನಾವು ಹೋದ ಸಲ ಪ್ರತಿ ಸಲ ಔಷಧಿ ಹೊಡೆಯೋದಕ್ಕೆ ಹೋದಾಗ್ಲೂ ಕೂಡ ತೋರಿಸ್ತಾ ಇದ್ದೆ. ಅಷ್ಟು ಸಲ ಔಷಧಿ ಹೊಡೆದಿದ್ದೀವಿ, ಗೊಬ್ಬರ ಹಾಕಿದ್ದೀವಿ, ತುಂಬ ಕಷ್ಟಪಟ್ಟಿದ್ದೀವಿ. ಹಾಗೆ ಒಂದು ಸಲ ಒಳ್ಳೆ ರೇಟ್ ಇತ್ತು. ಅವಾಗ ನಾವು ಶುಂಠಿಯನ್ನು ಕಿತ್ತು ಹಾಕಿರೋದನ್ನು ಯಾರೋ ಹೊತ್ಕೊಂಡು ಹೋಗ್ಬಿಟ್ಟಿದ್ರು. ಟ್ಯಾಕ್ಟ್ರ್ ನಿಲ್ಲಿಸಿ ಹೊತ್ಕೊಂಡು ಹೋಗಿದ್ರು. ಇನ್ನು 3 ಸಲ ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾನೆ ಬಂದಿತ್ತು. ಅಂದರೆ ರೇಟ್ ಸಿಗದೆ, ಅಥವಾ ಶುಂಠಿ ಚೆನ್ನಾಗಿ ಬಂದಿದ್ರೂ ರೇಟ್ ಇಲ್ಲದೆ, ಈ ಥರ 3-4 ಸಲದಿಂದ ಲಾಸೇ ಆಗ್ತಾಯಿತ್ತು. ಹಾಗಾಗಿ ಈ ಸಲನೂ ಕೂಡ ಏನಾಗುತ್ತೋ ಅನ್ನೋ ಭಯ ಅಂತೂ ಇತ್ತು.
ಪರವಾಗಿಲ್ಲ ಚೆನ್ನಾಗಿ ಬಿದ್ದಿದೆ. ಶುಂಠಿ ಎಲ್ಲ ಕಿತ್ತ ಮೇಲೆ ನಾವು ಏನು ಅಂದ್ಕೊಂಡಿದ್ವಿ, ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಷ್ಟು ಬಿದ್ದಿದೆ. ಖುಷಿ ಆಯಿತು. ಇಡೀ ದಿನ ಇವತ್ತು ತೋಟದಲ್ಲೇ ಹೋಗಿದೆ. ಒಂದು 2 ಗಂಟೆ ಏನೋ ಬೆಳಗ್ಗೆ ಮನೇಲಿ ಇರ್ಬೋದಷ್ಟೇ. 10:30ಗೆ ಹೋಗಿ 12 ಕಾಲು ತನಕ ಮನೇಲಿದ್ದೆ. ಮತ್ತು 12 ಕಾಲಿಗೆ ವಾಪಸ್ ತೋಟಕ್ಕೆ ಹೋದೆ. ಎಲ್ರೂ ತೋಟಕ್ಕೆ ಕರ್ಕೊಂಡು ಹೋಗಿದ್ದೆ. ಅವರಿಬ್ಬರಿಗೆ 1 ಗಂಟೆಗೆ ಬೋರ್ ಆಯಿತು. ಲಡ್ಡು ಅಂತೂ ನಾನಿರಲ್ಲ ಮಮ್ಮಿ ಮನೆಗೆ ಹೋಗ್ತೀನಿ ಅಂತ. ಹಾಗಾಗಿ ಅವ್ರನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದುಬಿಟ್ಟು ಮತ್ತೆ ನಾನು ತೋಟಕ್ಕೆ ಹೋದೆ. ಅಂದರೆ ಜಾಸ್ತಿ ಕೆಲಸ ನನಗೇನು ಇರಲಿಲ್ಲ. ಬೆಳಗ್ಗೆ ಕಳೆ ತೆಗೆದಿದ್ದೆ ಅಷ್ಟೇ. ಹಸುಗಳು ಕೊಟ್ಟು ಮೇಯಿಸ್ತಾ ಇದ್ದೆ, ನೆರಳಿಗೆ ಕಟ್ತೆ, ಈ ಥರ ಕೆಲಸಗಳನ್ನು ಮಾಡ್ತಾಯಿದ್ದೆ. ಅವ್ರ ಪಾಡಿಗೆ ಅವ್ರ ಕೆಲಸನ ಮುಗಿಸ್ಕೊಳ್ತಾ ಇದ್ರು. 1 ಲೋಡ್ ಶುಂಠಿ ತೊಗೊಂಡು ಹೋಗಿದ್ರು. ಇದು 2ನೇ ರೌಂಡು ಎಲ್ಲ ತೆಗಿತಾ ಇದ್ರು ಶುಂಠಿ ಲೋಡ್ ಮಾಡೋದಕ್ಕೆ ಅಂತ. ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು, ತೊಗೊಂಡೋಗೋದು, ಕೀಳೋದು ಎಲ್ಲ ಅಂದರೆ ಮಾತಾಡ್ತಾರೆ ಫಸ್ಟಲ್ಲೇ. ಯಾವ ಥರ ಅಂದರೆ, ಇಲ್ಲ ನಾವೇನಾದ್ರೂ ಕಿತ್ಕೊಡ್ತೀವಿ ಅಂತಂದರೆ ₹200 ಜಾಸ್ತಿ ಕೊಡ್ತಾರೆ ಒಂದು ಚೀಲಕ್ಕೆ. ಇಲ್ಲ ಅವರೇ ಕಿತ್ಕೊಳ್ಳೋದು ಅಂತಂದರೆ ₹200 ಕಡಿಮೆ, ಆ ಥರ ಮಾತಾಡ್ಕೊಂಡಿರ್ತಾರೆ. ಒಂದು ಚೀಲ ಶುಂಠಿ ಕೀಳೋದಕ್ಕೆ ₹200 ಏನೋ ಚಾರ್ಜ್ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ತೋಟದಲ್ಲೇ ವೆಯ್ಟ್ ಮಾಡಿದ್ದಾಯಿತು. 1 ವರ್ಷದ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ತು. ಹೇಳಿದ್ನೆಲ್ಲ ಹಸುಗಳು ಮೇಯಿಸ್ತಾ ಇದ್ದೆ ಅಂತ. ಅಲ್ಲೇ ಮುಂದೆ ಕಟ್ಟಿ ಎಲ್ಲಿ ಚೆನ್ನಾಗಿ ಮೇವಿದೆ ಅಲ್ಲಿ ಹಸುಗಳನ್ನೆಲ್ಲ ಮೇಯಿಸ್ತಾ ಇದ್ದೆ. ನಾನು ತುಂಬ ಸಲ ಹೇಳಿದ್ದೀನಿ ರೈತರ ಜೀವನ ಅಷ್ಟು ಈಸಿ ಅಲ್ಲ ಅಂತ. ಬಂತು ಅಂತಂದರೆ ಒಂದೇ ಸಲ ನಾವು ಏನು ಕಷ್ಟಪಟ್ಟಿರ್ತೀವಿ, ಏನು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ ಅದ್ರ 10ರಷ್ಟು ಬರುತ್ತೆ. ಬಂದಿಲ್ಲ ಅಂತಂದರೆ ನಾವು ಏನು ಹಾಕಿರ್ತೀವಿ ಅಷ್ಟು ಕೂಡ ಬರೋದಿಲ್ಲ. ಹಾಗಾಗಿ ಆ ಥರ ಹೇಳಿದೆ. ಇವಾಗ ಟ್ಯಾಕ್ಟ್ರಿ ಬಂತು. ಯಾವ ಅರ್ಥದಲ್ಲಿ ಹೇಳಿದ್ದೀನಿ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಧ್ಯಾಹ್ನ ಊಟ ಅನ್ನ ಸಾಂಬಾರು ಮಾಡೋವಷ್ಟೆಲ್ಲ ಟೈಮ್ ಇರಲಿಲ್ಲ. ಹಾಗಾಗಿ ಬೇಗನೆ ಬಂದು ಪುರಿ ಉಸ್ಲಿ ಮಾಡಿ ಹಪ್ಳ ತಾಳಿಸ್ದೆ. ನಮಗೆ ಮಾತ್ರ ಇತ್ತು, ನನ್ನ ಹಸ್ಬೆಂಡ್ ಇರಲಿಲ್ಲ, ನಾವೇ 3 ಜನ ಇದ್ದಿದ್ದು. ಹಾಗಾಗಿ ಊಟ ಅಂತೂ ಬೇಗನೆ ಆಯಿತು. 10 ನಿಮಿಷ 1/4 ಗಂಟೆಗೆಲ್ಲ ರೆಡಿ ಆಗುತ್ತೆ. ಮತ್ತೆ ತೋಟಕ್ಕೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮತ್ತೆ ತೋಟಕ್ಕೆ ಹೋದೆ. ಯಾವ ಥರ ಇತ್ತು ಇವತ್ತಿನ ದಿನ, ಯಾವ ಥರ ಕಿತ್ತರು, ಯಾವ ಥರ ಪ್ಯಾಕ್ ಮಾಡಿದರು, ಲೋಡ್ ಮಾಡ್ತಾಯಿದ್ರು, ಎಲ್ಲದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ, ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತು, ಇಷ್ಟ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ನಿಮಗೇನು ಅನ್ನಿಸ್ತು ಅಂತ. ನೋಡಿ ಫೈನಲಿ ಈ ಕಡೆ ಇಷ್ಟು ಚೀಲ ಬಿದ್ದಿದೆ. ಅದನ್ನೆಲ್ಲ ತೊಗೊಂಡೋಗಿ ಇವಾಗ ಲೋಡ್ ಮಾಡ್ತಾಯಿದ್ರು. ನಾನು ಬೆಳಗ್ಗೆಯಿಂದ ಅದೇ ಅಂದ್ಕೊಳ್ತಾ ಇದ್ದೆ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ. ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಕೆಲಸ ಮಾಡ್ತಾನೇ ಇರಬೇಕು. ಬಿಸಿಲು ಆಯಿತು ಏನಿಲ್ಲ, ಊಟ ತಿಂಡಿ ಮಾತ್ರ 1/4 ಗಂಟೆ ಕುತ್ಕೊಳ್ತಾರೆ ಅಷ್ಟೇ. ಅದು ರೆಸ್ಟ್ ಬಿಟ್ಟರೆ ಬೇರೆ ರೆಸ್ಟೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಬಿಸಿಲು ಇದ್ರೂ ಮಾಡಲೇಬೇಕು, ಬಿಸಿಲಿಲ್ಲ ಅಂದ್ರೂ ಮಾಡಲೇಬೇಕು. ಫೈನಲಿ ಶುಂಠಿ ಎಲ್ಲ ಕಿತ್ತಾಯಿತು. ಈ ಕಡೆ ಸ್ವಲ್ಪ ಇತ್ತು. ನಾವು ಫಸ್ಟೆಲ್ಲ ಒಂದು 100 ಚೀಲದಷ್ಟು ಕಿತ್ಕೊಂಡಿದ್ವಿ. ನಾವು ನೆಕ್ಸ್ಟು ಶುಂಠಿ ಹಾಕಿದ್ವಲ್ಲ ಅದಕ್ಕೆ ಮತ್ತೆ ಒಂದಿಬ್ಬರಿಗೆ ಬೀಜ ಕೊಟ್ಟಿದ್ವಿ. ಶುಂಠಿ ತೊಗೊಂಡೋಗಿದ್ರು. ನಾವೇ ಒಂದು 100 ಚೀಲ ಕಿತ್ತು ಖಾಲಿ ಮಾಡಿದ್ವಿ. ಇವಾಗ ಉಳಿದಿರೋದನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಈ ಪುಟಾಣಿ ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.